ಕಚ್ ನಹೀ ದೇಖಾ ತೋ ಕುಚ್ ನಹೀ ದೇಖಾ ಅಂತ ಎಲ್ಲೋ ಓದಿದೆ. ಸಂಜೆ ವಾಪಸ್ ಬರ್ಬೇಕಾದ್ರೆ ಈ ಮಾತು 100% ನಿಜ ಅನ್ನಿಸ್ತು. ಪ್ರೀವಿಯಸ್ ನೈಟ್ ಅಹಮದಾಬಾದ್‌ನಿಂದ ಹೊರಟು ಮಾರ್ನಿಂಗ್ ರೀಚ್ ಆಗಿದ್ದು ಭುಜ್ ರೈಲ್ವೆ ಸ್ಟೇಷನ್‌ಗೆ. ಬರೋದಕ್ಕಿಂತ ಮುಂಚೆನೆ ಹತ್ತಾರು ಟ್ರಾವೆಲ್ ಏಜೆನ್ಸಿ ಜೊತೆ ಮಾತಾಡಿರೋ ನಾನು ಕೊನೆಗೆ ಟ್ಯಾಕ್ಸಿ ಬುಕ್ ಮಾಡಿದ್ದು ರೈಲ್ವೆ ಸ್ಟೇಷನ್ ಮುಂದ್ಗಡೆನೆ. ಬೈಕ್ ರೆಂಟಲ್, ಆಟೋ ಎಲ್ಲಾನು ಸಿಗುತ್ತೆ. ಬಟ್ ಟ್ಯಾಕ್ಸಿ ಪ್ರಿಫರೇಬಲ್ ಯಾಕಂತಂದ್ರೆ ತುಂಬಾ ಚಳಿ ಇರುತ್ತೆ. ಬೈಕ್ ಮತ್ತೆ ಆಟೋದಲ್ಲೆಲ್ಲ ಹೋಗಿ ಬರಕ್ಕೆ ಆಗಲ್ಲ. ಡಿಸ್ಟೆನ್ಸ್ ಕೂಡ ತುಂಬಾನೇ ಇದೆ. ನಾನು ಸೋಲೋ ಆಗಿ ಹೋಗ್ತಾ ಇದ್ರೂ ಕೂಡ ಬೇರೆ ಆಪ್ಷನ್ ಇಲ್ದೇನೆ ಕಾರ್ ಹೈರ್ ಮಾಡ್ಲೇಬೇಕಾಯ್ತು. ಬಟ್ ದೇವರಿಗೆ ನನ್ನ ನೋಡಿ ಪಾಪ ಅನಿಸ್ತು ಅನ್ಸುತ್ತೆ. ದಾರಿಲಿ ಮಹಾರಾಷ್ಟ್ರದಿಂದ ಬಂದಿರೋ ಒಂದು ಸ್ಟೂಡೆಂಟ್ ಗ್ಯಾಂಗ್‌ನ ನನ್ನ ಜೊತೆನೇ ಶೇರಿಂಗ್ ನಲ್ಲಿ ಬಿಟ್ಟ. ಇವತ್ತು ಫುಲ್ ಡೇ ಅವ್ರ ಜೊತೆನೇ ಸುತ್ತಾಟ. ಶೇರಿಂಗ್ ಸಿಕ್ಕಿದ್ರಿಂದ ನನಗೂ ಟ್ಯಾಕ್ಸಿ ಫೇರ್ ಅಲ್ಲಿ ತುಂಬಾ ಉಳಿತಾಯ ಆಯ್ತು. ಎನಿವೇಸ್, ಇವತ್ತಿನ ಫಸ್ಟ್ ಪ್ಲೇಸ್ ಬಂದು ಮ್ಯಾಗ್ನೆಟಿಕ್ ಝೋನ್. ಸ್ಪೆಷಾಲಿಟಿ ಏನಂದ್ರೆ ಗ್ರಾವಿಟಿಗೆ ಆಪೋಸಿಟ್ ಡೈರೆಕ್ಷನ್ ಅಲ್ಲಿ ವೆಹಿಕಲ್‌ಗಳು ಮೂವ್ ಆಗುತ್ತೆ. ನ್ಯೂಟ್ರಲ್ ಗೇರ್ ನಲ್ಲಿ ಇದ್ರೂ ಕೂಡ ಅಪ್ ಹಿಲ್ ಕಡೆಗೆ ವೆಹಿಕಲ್‌ಗಳು ಮೂವ್ ಆಗ್ತವೆ. ಇಲ್ಲೇ ಸ್ವಲ್ಪ ಮುಂದೆ ಕಾಲೋದುಂಗರ್ ಹೈಯೆಸ್ಟ್ ಪಾಯಿಂಟ್ ಆಫ್ ಕಚ್ ಅದು. ಇಲ್ಲಿಂದ ಸಿಗೋ ಸ್ಟನ್ನಿಂಗ್ ವ್ಯೂ ಮಾತ್ರ ಆಕ್ಚುಯಲ್ ವ್ಯೂ ಈ ತರ ಕಾಣಿಸುತ್ತೆ. ಬಟ್ ನಾನು ಹೋದಾಗ ಫುಲ್ ಮಂಜು ಮುಚ್ಕೊಂಡಿತ್ತು. ನೆಕ್ಸ್ಟ್ ಸ್ಪಾಟ್ ಬಂದು ಧೋಲಾವೀರ. ಯುನೆಸ್ಕೋ ವರ್ಲ್ಡ್ ಹೆರಿಟೇಜ್ ಸೈಟ್ ಇದು. ಪ್ರೈಮರಿ ಸ್ಕೂಲ್‌ನಲ್ಲೆಲ್ಲ ಓದಿದ್ವಲ್ಲ ಹರಪ್ಪನ್ ನಾಗರಿಕತೆ, ಅದೇ ಇದು. ಇದನ್ನ ನೋಡಿದ್ಮೇಲೆ ಗೊತ್ತಾಯ್ತು ನಾಗರಿಕತೆ ಹುಟ್ಟೋ ಟೈಮಲ್ಲಿ ಎಷ್ಟು ಪ್ಲಾನ್ಡ್ ಆಗಿ ಸಿಟಿನ ನಿರ್ಮಾಣ ಮಾಡಿದ್ರು ಅಂತ. ವಾಟರ್ ಮ್ಯಾನೇಜ್ಮೆಂಟ್ ಆಗಿರ್ಬೋದು, ಗೋಡೌನ್, ಡ್ರೈನೇಜ್, ಅವ್ರು ಬಳಸುವಂತಹ ವಸ್ತುಗಳು, ಮನೆ, ಯಪ್ಪ ಎಲ್ಲ ಸೂಪರ್ ಪ್ಲಾನ್ಡ್ ಆಗಿತ್ತು. ನೆಕ್ಸ್ಟ್ ಸ್ಪಾಟ್ ರೋಡ್ ಟು ಹೆವನ್. 30 ಕಿಲೋಮೀಟರ್ ಉದ್ದದ ಸಿಂಗಲ್ ಸ್ಟ್ರೆಚ್ ರೋಡ್ ಇದು. ಇದರ ಏರಿಯಲ್ ವ್ಯೂ ಮಾತ್ರ ಅಲ್ಟಿಮೇಟ್. ಇದು ಮೈನ್ ಲ್ಯಾಂಡ್ ನ ಧೋಲಾವೀರಾಗೆ ಕನೆಕ್ಟ್ ಮಾಡೋ ರೋಡ್. ನಾವು ಹೋದಾಗ ಎರಡು ಕಡೆ ನೀರಿತ್ತು. ಆ ನೀರು ಡ್ರೈ ಆಗಿ ಉಪ್ಪಾದ್ಮೇಲೆ ಈ ತರ ವ್ಯೂ ಕಾಣಿಸುತ್ತೆ. ಇನ್ನೊಂದು ಬ್ಯೂಟಿಫುಲ್ ಡೆಸ್ಟಿನೇಷನ್ ಅಂದ್ರೆ ಅದು ವೈಟ್ ಡೆಸರ್ಟ್. ರಾಜಸ್ಥಾನದಲ್ಲಿ ಹೇಗೆ ಮರಳಿನ ಮರುಭೂಮಿ ಇದೆಯೋ ಹಾಗೆ ಇಲ್ಲಿ ಉಪ್ಪಿನ ಮರುಭೂಮಿ. ನೋಡೋರ್ಗೆ ಮಾತ್ರ ಸ್ವರ್ಗ. ಪ್ರತಿ ವರ್ಷ ಡಿಸೆಂಬರ್‌ನಿಂದ ಮಾರ್ಚ್ ತನಕ ರನ್ ಉತ್ಸವ ಅಂತ ಮಾಡ್ತಾರೆ ಇಲ್ಲಿ. ಲಕ್ಷಾಂತರ ಜನರು ಭೇಟಿ ನೀಡ್ತಾರೆ. ನಾನು ಹೋದಾಗ್ಲೂ ಉತ್ಸವ ನಡೀತಾ ಇತ್ತು. ಬಟ್ ಜನ ಸ್ವಲ್ಪ ಕಡಿಮೆ ಇದ್ರು. ಯಾಕಂತಂದ್ರೆ ಇನ್ನ ಉಪ್ಪು ಆಗ್ತಾ ಇದೆ ಅಷ್ಟೇ. ಹಾಗಾಗಿ ನಿಮ್ ಗುಜರಾತ್ ಪ್ಲಾನ್ ನಲ್ಲಿ ಇದನ್ನ ಮಿಸ್ ಮಾಡ್ಕೊಳ್ಳಬೇಡಿ. ಭುಜ್ ವಿಸಿಟ್ ನಂದು ಆಪ್ಷನಲ್ ಆಗಿತ್ತು, ಕಾಸ್ಟ್ ಜಾಸ್ತಿ ಅಂತ. ಆದ್ರೆ ವಾಪಸ್ ಹೋಗುವಾಗ ಅನಿಸ್ತಾ ಇದೆ ಇಲ್ಲಿಗೆ ಬಂದಿಲ್ಲ ಅಂತಿದ್ರೆ ತುಂಬಾ ನೋಡಿದ್ರೆ ಮಿಸ್ ಮಾಡ್ಕೊತಿದ್ದೆ ಅಂತ. ಇದರ ಡಿಟೇಲ್ ವಿಡಿಯೋ ಯೂಟ್ಯೂಬ್ ನಲ್ಲಿ ಹಾಕ್ತೀನಿ. ಇದೇ ತರ ಹೆಚ್ಚಿನ ಕಂಟೆಂಟ್‌ಗೆ ಚಾನೆಲ್‌ನ ಮರಿದೇನೆ ಫಾಲೋ ಮಾಡಿ. ನೆಕ್ಸ್ಟ್ ಡೆಸ್ಟಿನೇಷನ್ ನೊಂದಿಗೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ.